ನಿನ್ ತಂದೆ ತಾಯಿನ ಸೇರಿಸ್ತು. ಈಗ ಅದೇ ಹೂವು ನಿನ್ನ ಮನೆ ಸೇರಿಸಿದೆ. ಏನೋ ಅಯ್ಯಪ್ಪ ಸ್ವಾಮಿ ಬಟ್ಟೆ ಹಾಕೊಂಡಿದ್ದೀರಾ ಅಂತ ಸುಮ್ಮನೆ ಇದ್ರೆ ಮೂತಿ ಗನ್ನಿಟ್ಟು ಉಟ್ಪಟ್ಟಲೆ ತಗೊಂಡ್ಬಿಟ್ರಲ್ಲ. ಡೈಲಾಗ್ ಸೂಪರ್ ಆಗಿದ್ದಾರೆ. ಡೈಲಾಗ್ ನೋಡ್ತಾನೆ ಇಲ್ಲ, ನಿಮ್ಮನ್ನೇ ನೋಡ್ತಾ ಇದ್ದೆ. ಒಂದ್ ಸಿಂಗಲ್ ಸೀನ್ ಕೊಡಲ್ಲ, ಹೀರೋ ಕೊಡ್ತೀನಿ ಅಂತ ಇದಾರಲ್ಲ ಪುಣ್ಯಾತ್ಮ ಅಂತ. ಇನ್ನೂ ದಬಾಯಿಸೋದ್ದೆ. ಕಂಗ್ರಾಚುಲೇಷನ್ಸ್ ಅಂದ್ಬಿಟ್ಟು 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ರು. ಸೂಪರ್ ಸ್ಟಾರ್ ಆಕೆ ನೋಡ್ರೆ ನನ್ ಹೀರೋಯಿನ್ ಅಂತಾರೆ, ಮುತ್ಕೊಡು ಅಂತಾರೆ ಸೀನ್ ಅಲ್ಲಿ. ನನ್ಗೆ ಕೈ ಕಾಲೆಲ್ಲ ನಡ್ಕ. ಅಣ್ಣವ್ರು ಕಿಡ್ನಾಪ್ ಆದ್ಮೇಲೂ ಕೂಡ ನಿಂತೋಗಿತ್ತು ಪಿಕ್ಚರ್. ಅದೇ ಥಿಯೇಟರ್ ಅಲ್ಲಿ ಮತ್ತೆ ರಿಲೀಸ್ ಮಾಡಿ ಸಿಲ್ವರ್ ಜೂಬ್ಲಿ ಕಂಡ್ಕೊಂತ ಪಿಕ್ಚರ್. ಯಾರೋ ಮಾಡ್ಬೇಕಾಗಿದ್ದು ಕಾಂಬಿನೇಷನ್, ಅವ್ರೇನೋ ಕೊಬ್ಬು ಮಾಡ್ತಾ ಇದ್ರಂತೆ. ಸೊ ಹಂಗಾಗಿ ಈ ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ಕುರಿಗಳು ಕಾಸ್ಟ್ ಮಾಡ್ಬಿಟ್ರು. ಕತ್ತೆಗಳು ನನ್ಗೆ ಸ್ವಲ್ಪ ಜಗದೀಶ್ ಜೊತೆ ವ್ಯಾಜ್ಯ ಆಯ್ತು. ಪೇಮೆಂಟ್ ಇಶ್ಯೂ ಆಗಿ ಕಾಲರ್ ಪಟ್ಟಿ ಹಿಡಿದ್ರು, ಅಮ್ಮ ಅಕ್ಕ ಮಾತಾಡಿದ್ರು. ನಾನು ಆಕ್ಚುಲಿ ನನಗೂ ನಾಟಕಕ್ಕೂ ಸಿನಿಮಾಗೂ ಸಂಬಂಧನೇ ಇಲ್ಲ. ನಾನು ಒಳ್ಳೆ ಸ್ಟೂಡೆಂಟ್, ಅಂದ್ರೆ ಹೋಲಿ ಸೇಂಟ್ ಇಂಗ್ಲಿಷ್ ಸ್ಕೂಲಲ್ಲಿ ಓದಿದೆ, ಬೆಂಗಳೂರು. ಯಡಿಯೂರು. ನಮ್ಮಪ್ಪ ಮಾಗಡಿಯವರು, ನನ್ನ ತಾಯಿ ಹೊನ್ನವಳ್ಳಿ ಅಂತ ತಿಪ್ಟೂರಿಂದ ಒಂದು 8 ಕಿಲೋಮೀಟ್ರ್ ಸಣ್ಣ ಹಳ್ಳಿ. ಅದೇ ಹೊನ್ನವಳ್ಳಿ ಕೃಷ್ಣ, ಅದು ಬೇರೆ, ಅದು ಉತ್ತರ ಕರ್ನಾಟಕ ಅಂತ ಕಾಣಿಸುತ್ತೆ. ಇದು ತಿಪ್ಟೂರಿಂದ ಒಂದು 8 ಕಿಲೋಮೀಟ್ರು. ನರಸಿಂಹರಾಜು ಅವರವರೇ. ನಮ್ಮೂರ್ನಾಗ ನಾನೊಬ್ಬನೇ ಜಾಣ, ನನ್ನ ಹಾಡು ಅಂದ್ರೆ ಎಲ್ಲಾರ್ಗೂ ಪ್ರಾಣ. ಸುಧಾರಾಣಿ ಅವ್ರನವರೇ, ಅಚ್ಯುತ್ ಕುಮಾರ್ ಅವ್ರನವರೇ. ಫ್ರೀ ಅಂತ ಫ್ರೀ ಏನೇ ಫ್ರೀ? ಮುಂಚೆನೆ ಬರ್ದಿಲ್ವಾ ದುಡ್ಡು? ಶುರುವಾಯ್ತು. ಆ ನೀರ ನನಗೆ ಗೊತ್ತಿಲ್ಲ, ನಮ್ಮಮ್ಮ ಆ ನೀರು ಕುಡ್ದಿರ್ಬೇಕು, ಅದು ನನಗೆ ಬಂದಿದೆ. ಸೊ ಹೋಲಿ ಸೇಂಟ್ ಇಂಗ್ಲಿಷ್ ಸ್ಕೂಲ್ ಅಂತ ಒಂದು, ಅನಿಲ್ ಕುಂಬ್ಳೆನು ಅಲ್ಲೇ ಓದಿದ್ದು, ನಾನು ಅಲ್ಲೇ ಓದಿದ್ದು. ಹರ್ಷ, ಡೈರೆಕ್ಟರ್ ಹರ್ಷ, ಡ್ಯಾನ್ಸ್ ಮಾಸ್ಟರ್, ಅವರು ಅಲ್ಲೇ ಓದಿದ್ದು. ಸೊ ನಾನು ಒಂದು ಬೋಡಮ್ಮ ವಿಧವೆ ಕ್ಯಾರೆಕ್ಟರ್ ಮಾಡಿದ್ದೆ ಆ ಸ್ಕೂಲ್ನಲ್ಲಿ. ತುಂಬಾ ಹೆಸರು ಬಂದ್ಬಿಟ್ಟಿತ್ತು. ಅದೇನು ಮಕ್ಕಳು ನಾಟಕ, ಮಕ್ಕಳು ಸ್ಕೂಲ್ ಡೇಲಿ ಮಾಡಿದ್ದು. ಆ ಲೆವೆಲ್ಗೆ ಹೆಸರು ಬರೋಕ್ಕೆ ಸಾಧ್ಯನಾ ಅಂತ ನನಗೇನು ಅರ್ಥ ಆಗಲಿಲ್ಲ. ನೋಡಿದ್ರೆ ಅದೇ ಗೀಳು ಹತ್ಕೊಂತು. ಯಾಕಂದರೆ ಹೈಸ್ಕೂಲಲ್ಲಿ ಏನೂ ಮಾಡಿಲ್ಲ ನಾನು. ಇದು ಸೆಂಟ್ ಜೋಸೆಫ್ಸ್ ನಾನು ಓದಿದ್ದು ಹೈಸ್ಕೂಲು. PUCಲೂ ವಿಜಯ ಕಾಲೇಜ್ ಎರಡು ವರ್ಷ ಏನೂ ಮಾಡಿಲ್ಲ ನಾಟಕಕ್ಕೆ ಸಂಬಂಧಪಟ್ಟಂಗೆ. ನ್ಯಾಷನಲ್ ಕಾಲೇಜಿಗೆ ಬಂದಿದ್ದು ಇಂಟರ್ ಕ್ಲಾಸ್ ಡ್ರಾಮಾ ಕಾಂಪಿಟೇಷನ್ ನಡೆಯೋದು. ಅದರಲ್ಲಿ ನನಗೆ ಭಾಗವಹಿಸಬೇಕು ಅಂತ ಆಸೆ. ಪರ್ವತವಾಣಿ ಮೊಮ್ಮಗ ರಾಘವೇಂದ್ರ ಕೆ ಪರ್ವತವಾಣಿ ಅಂತ ನನ್ನ ಕ್ಲಾಸ್ಮೇಟ್, ಅವನು ನಾಟಕ ಮಾಡೋಕ್ಕೆ ಸಿದ್ಧ, ಟೀಮ್ ಕಟ್ಟಕ್ಕೆ ಶುರು ಮಾಡ್ದೆ. ನಾನು ಬರ್ತೀನಿ ಕಣೋ. ಸರಿ, ಅವ್ರ ಮನೆಯಲ್ಲೇ ರಿಹರ್ಸಲ್ಸ್ ನಡೀತಾ ಇತ್ತು. ನಾನು ಕರೆಕ್ಷನ್ಗಳು ಹೇಳೋಕ್ಕೆ ಶುರು ಮಾಡಿದೆ. ನಿನಗೇನು ಗೊತ್ತಿದೆ, ನಾನು ನನ್ನ ಮೈನಲ್ಲೇ, ನನ್ನ ಬ್ಲಡ್ಡಲ್ಲೇ ನಾಟಕ ಅನ್ನೋದಿದೆ, ನಿನ್ಗೇನು ಗೊತ್ತಿದೆ, ನೀನು ಅಷ್ಟೆಲ್ಲ ಮಾಡ್ತೀಯಲ್ಲ. ಇಲ್ಲ ನನಗೆ ಗೊತ್ತಿಲ್ಲ ಗುರು, ಬಟ್ ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ಸರಿ, ಒಂದು ಕೆಲಸ ಮಾಡು, ನೀನೇ ಡೈರೆಕ್ಟ್ ಮಾಡು. ಲೈ, ಫಸ್ಟ್ ನಾಟಕ ಮಾಡ್ತಾಯಿದ್ದೀನಿ, ನನ್ನ ಡೈರೆಕ್ಷನ್ ನನಗೆ ಏನು ಅಂತಲೇ ಗೊತ್ತಿಲ್ಲ, ಮಾಡು ಡೈರೆಕ್ಷನ್ ಅಂದ. ನಾವೆಲ್ಲ ಕೋಆಪ್ರೇಟ್ ಮಾಡ್ತೀವಿ, ಮಾಡು ಡೈರೆಕ್ಷನ್ ಅಂದ. ನೋಡ್ರೆ ಮಾಡಿದೆ. ಬೆಸ್ಟ್ ಡೈರೆಕ್ಟ್ರು ಅವಾರ್ಡ್ ಬಂದ್ಬಿಡ್ತು, ಬೆಸ್ಟ್ ಆ್ಯಕ್ಟ್ರು ಅವಾರ್ಡ್ ಬಂದ್ಬಿಡ್ತು. ಅನುಕೂಲಕ್ಕೊಬ್ಬಣ್ಣ ಅಂತ ಕೈಲಾಸಂ ನಾಟಕ ಕಿತ್ಕೊಂಡು ಹೋಗ್ಬಿಡ್ತು. ಆಲ್ಮೋಸ್ಟ್ ಒಂದು ಇಂಟರ್ ಕ್ಲಾಸ್ ನಾಟಕ 30 ಶೋ ಕಂಡಿತ್ತು. ಕಾಸು ಕೊಟ್ಟು ಸ್ಪಾನ್ಸರರ್ಸು ಮಾಡಿಸೋರು ನಾಟಕನ. ನಾನು ಆ ಚಿಕ್ಕದಾಗೇನೆ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಸ್ವಲ್ಪ ಹಣ ಬರ್ತಾ ಸೆಟ್ಗಳು ಅದ್ರ ಮೇಲೆ ಖರ್ಚು ಮಾಡೋಕ್ಕೆ ಶುರು ಮಾಡಿದೆ. ನಾನು ಈಗ ಪ್ಯಾರಿಸ್ಗೆ ಹೋಗ್ತಾ ಇದ್ದೀನಿ, ನಿನ್ಗೊಂದು ಪರ್ಫ್ಯೂಮ್ ಬಾಟ್ಲು ತರೋಣ ಅಂತ. ಇನ್ನೊಂದು 3 ಅವರ್ಸ್ ಬ್ಯಾಂಗ್ಳೂರ್ ಬಂದ್ಬಿಡ್ತೀನಿ. ವಿಲ್ ಮೀಟ್ ದೇರ್. ನಮ್ಮ H. ನರಸಿಂಹಯ್ಯನವರು ಹುಡುಗ ಹುಡುಗಿ ಒಟ್ಟಿಗೆ ನಾಟಕ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಹುಡುಗಿ ಪಾತ್ರ ಹಾಕ್ಬೇಕಾಯ್ತು, ಹುಡುಗ ಪಾತ್ರ ಹಾಕ್ಬೇಕಾಯ್ತು. ಮೊಟ್ಟೆ ಟೊಮೊಟೊ ಎಲ್ಲ ಬೀಳೋದು. ಸೊ ಬರೀ ಹುಡುಗರ ನಾಟಕ, ಹುಡುಗಿರಿರೋ ನಾಟಕ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅದೇ ರಾಘವೇಂದ್ರ ಅನ್ನೋನು, ನೀನು ಬರೀ ಈ ನಾಟಕ ಬರೆಯೋಕ್ಕೆ ಕೆಪಾಸಿಟಿ ಇದೆಯಾ ನನಗೆ? ಇಲ್ಲ, ನನಗೆ ಗೊತ್ತು ನೀನು ಬರೀತೀಯಾ ಅಂತ ಸುಮ್ಮನೆ ಪ್ರೇರಣೆ ಕೊಟ್ಟ. ನಾನು ಬರೆಯೋರ್ಗೂ ಬಿಡಲಿಲ್ಲ. ಪರಿಹಾರ ಅಂತ ಒಂದು ನಾಟಕ ಬರೆದೆ. ಆವಾಗ ಬೆಸ್ಟ್ ಕ್ರಿಯೇಟಿವ್ ಪ್ಲೇ ಆಫ್ ದ ಇಯರ್ ಅಂತ ಸ್ಟೇಟ್ ಅವಾರ್ಡ್ ಬಂದ್ಬಿಡ್ತು ಅದಕ್ಕೆ. ಸೊ ಮತ್ತೆ ಒಂದು ನಾಟಕ ಬರೆದೆ, ವಿಚಾರಣೆ ಅಂತ. ಅದನ್ನು ಕ್ಲಿಕ್ ಆಯಿತು ನಾಟಕ. ಸೊ ಹೀಗೆ ಬರವಣಿಗೆ ಗೀಳು ಅಂಟ್ಕೊಂತು. ಅದಾದಮೇಲೆ ನನ್ನ ಪಾಡಿಗೆ ನಾನು ಓದಿ ಮುಗಿಸಿ ಸ್ಟೆರ್ಲಿಂಗ್ ಟ್ರೀ ಮ್ಯಾಗ್ನಮ್ ಅಂತ ಒಂದು ಕಡೆ ಕೆಲ್ಸಕ್ಕೆ ಸೇರ್ಕೊಂಬಿಟ್ಟೆ. ಟೀಕ್ ಮಾರೋದು, ಮಾರ್ಕೆಟಿಂಗ್. ಡಿಗ್ರಿ ಆದಮೇಲೆ BA ಅಲ್ಲ, ನಾನು BSc ಎಲೆಕ್ಟ್ರಾನಿಕ್ಸ್ ಗ್ರ್ಯಾಜುಯೇಟ್. ಓಕೆ. ಸೊ ನಾನು ಸೇರ್ಕೊಂಬಿಟ್ಟೆ. ಆಗ 8,000 6,000 ಕೊಡೋರು. ಯಾವ ವರ್ಷ? 1994 93 94. ಕಪ್ಪಣ್ಣ ಅಂತ, ಶ್ರೀನಿವಾಸ್ ಕಪ್ಪಣ್ಣ ಅಂತ ಅವರು ನಮ್ಮ ಗುರುಗಳು, ನಮ್ಮ ಬಾಸ್ ಅವರು. ಅದೇ ಇವಾಗ ಅವ್ರ ಮಗ ಜಯದೇವ್ ಅನ್ನೋನು ಕಲರ್ಸ್ಗೆ ಫಿಕ್ಷನ್ ಹೆಡ್ ಆಗಿದ್ದಾನೆ. ಅವರೆಲ್ಲ ನಾವು ಆಡಿಸಿದ ಹುಡುಗರು. ಅವ್ರ ಬಾಸು ಅಂದರೆ ಅವ್ರ ಅಪ್ಪ ನಮ್ಮ ಬಾಸ್ ಲೆಕ್ಕ. ಸೊ ಆ್ಯಡ್ ಮಿಷನ್ ಅಂತ ಒಂದು ವಿಶ್ವಪ್ರಸಾದ್ ಅಂತ ತೀರೋಗ್ಬಿಟ್ರು, ಸೀರಿಯಲ್ ಡೈರೆಕ್ಟ್ರು. ಅವ್ರ ಹತ್ರ ಸೇರಿಸಿದ್ರು.
ಅದು ವರ್ಕೌಟ್ ಆಗಲಿಲ್ಲ. ಸ್ಟೆರ್ಲಿಂಗ್ ಟ್ರೀ ಮ್ಯಾಗ್ನಮ್ ಅಂತ ಸೇರಿಕೊಂಡೆ. ಅದಾದಮೇಲೆ 1 ತಿಂಗಳು ನಾಟಕ ಅವಕಾಶ ಸಿಕ್ತು ಡೆಲ್ಲೀಲಿ. ನೀವು ಇದುವರೆಗೂ ಆ ನಾಟಕ ಲೈಫಲ್ಲಿ ನಾವೆಲ್ಲ ಪುಣ್ಯ ಮಾಡಿದ್ದೀವಿ, ನಾವು ನೋಡಿದ್ದೀವಿ. ಆ ಥರದ್ದು ನಿಮಗೆ ಕಾಣಿಸೋದೇ ಇಲ್ಲ. ಇಲ್ಲಿಂದ ಅಲ್ಲಿವರೆಗೂ ಸ್ಟೇಜು 1 ಕಿಲೋಮೀಟ್ರು ಆಯಿತಾ ಸ್ಟೇಜು. ಇಲ್ಲಿ ಅಯೋಧ್ಯ ಶುರು ಆದರೆ ಅಲ್ಲಿ ಲಂಕಾ, ಲೈಫ್ ಸೇಸ್ ಸೆಟ್ ಆಯಿತಾ. ಈ ಥರ ಆಡಿಯನ್ಸು ರಿಮೋಟ್ ಕಂಟ್ರೋಲ್ ಟ್ರಾಲಿ 400 ಜನ ಹಿಡಿಯೋದು. ಒಂದು ಸೀನ್ ಇಲ್ಲಿ ನಡೀತಾ ಇದ್ರೆ ರಾಮನ ಆಸ್ಥಾನದಲ್ಲಿ ಬ್ಲ್ಯಾಕ್ಔಟ್ ಆಗೋದು, ನೆಕ್ಸ್ಟು ಇದು ಓಪನ್ ಆಗೋದು, ಆ ಟ್ರಾಲಿ ಹಂಗೆ ಮೂವ್ ಆಗೋದು. ಜನ ಅಲ್ಲಾಡಂಗಿಲ್ಲ, ಟ್ರಾಲಿ ಮೂವ್ ಆಗ್ತಾ ಇರುತ್ತೆ. ಸ್ಟೇಜೇ ಮೂವ್ ಆಗುತ್ತೆ. ರಿಮೋಟ್ ಕಂಟ್ರೋಲ್ ಟ್ರಾಲಿ. ನಾನು ಅಂದರೆ ರೈಲ್ವೆ ಟ್ರ್ಯಾಕ್ ಅದು ಟ್ರಾಲಿ ಹಾಕಿದ್ರು. ರೈಲ್ವೆ ಟ್ರ್ಯಾಕ್ನ ಆಲ್ಮೋಸ್ಟ್ 1.5 ಕಿಲೋಮೀಟ್ರು ಟ್ರ್ಯಾಕ್ ಲೇ ಮಾಡಿದರು. ರೈಲ್ವೆ ಟ್ರ್ಯಾಕ್ ವಿಜಯನಗರ ಸ್ಟೀಲ್ ಸ್ಪಾನ್ಸರು. ಫುಲ್ಲು ರೈಲ್ವೆ ಟ್ರ್ಯಾಕ್ ಹಾಕಿ ರಿಮೋಟ್ ಕಂಟ್ರೋಲ್ ಟ್ರಾಲಿ 400 ಜನ ಅದ್ರ ಕೆಪಾಸಿಟಿ. ಪ್ರೇಕ್ಷಕರು ಸುಷ್ಮಾ ಸ್ವರಾಜು, ಅಲ್ಕೆ ಅಡ್ವಾನಿ ಎಲ್ಲ ನೋಡಿದ್ದಾರೆ ಆ ನಾಟಕನ ಆಯಿತಾ. ಅಲ್ಲಿಂದ ಲಂಕಾ ಶುರು ಆಗುತ್ತೆ. ಅದಕ್ಕೆ ನಾವು ಸೆಟ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಅದು ಆ ಲೆವೆಲ್ಗೆ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಅವಾಗ ಇನ್ನೂ ಮದುವೆ ಆಗಿಲ್ಲ. ನನ್ನ ಹೆಂಡ್ತಿನೂ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. 10 ಫ್ರೆಂಡ್ಸು ಕಾಲೇಜಲ್ಲೇ ಓದ್ತಾ ಇದ್ವಲ್ಲ, 10 ಜನ ಹುಡುಗಿರು 10 ಜನ ಹುಡುಗರನ್ನ ಕರ್ಕೊಂಬರೋ ಜವಾಬ್ದಾರಿ ನಂದಾಗಿತ್ತು. 20 ಜನನ ಕರ್ಕೊಂಡೋದೆ. ಈಗಲೂ ಮೆಲ್ಕಾಗ್ತಿದ್ದೀನಿ. ಕಣ್ಣು ಮುಚ್ಚಿದ್ರೆ ನನಗೆ ಆ ಸೆಟ್ಟೇ ಕಾಣಿಸುತ್ತೆ. ಆ ಲೆವೆಲ್ಲು. ಬಿಜಾನ್ ದಾಸ್ ಗುಪ್ತಾ ಅಂತ ದೊಡ್ಡ ಆರ್ಟ್ ಡೈರೆಕ್ಟ್ರು. ಶೇಖರ್ ಸುಮನ್ನು ರಾಮ ಮಾಡಿದ್ದು ಕಂಟೆಂಪ್ರರಿ ನಾಟಕ, ಡೈರೆಕ್ಟೆಡ್ ಬೈ ಇಮ್ಯಾಜಿನೇ ಮಾಡ. ರಾಮಾಯಣ ಡೈರೆಕ್ಟೆಡ್ ಬೈ ಅ ಮುಸ್ಲಿಂ. ಆಮೀರ್ ರಾಜಾ ಹುಸೇನ್ ಅನ್ ಡೈರೆಕ್ಟೆಡ್ ಬೈ ಅ ಮುಸ್ಲಿಂ. ಆ ಥರ ಇತ್ತು ನೋಡಿ. ಈ ಏನೇನೋ ದರಿದ್ರಗಳು ಶುರು ಆಗಿದ್ದಾವೆ, ಈ ಕಮ್ಯುನಲ್ ರೈಟ್ಸು. ಆವಾಗ ರಾಮಾಯಣ ಮುಸ್ಲಿಂ ಅವರೇ ಡೈರೆಕ್ಟ್ ಮಾಡೋರು. ಹೆಂಗಿದೆ ನೋಡಿ. ಸೊ ಹಾಗಾಗಿ 1 ಕಿಲೋಮೀಟ್ರ್ ಆ ಥರದ್ದು ಒಂದು ಅನುಭವ. ಸೊ ಅದಾದಾಗ ಈ ಟೀಕ್ ಪ್ಲ್ಯಾಂಟೇಷನ್ಸ್ನ ಲೀವ್ ಕೊಡಲ್ಲ ಅಂದರು. ಕೆಲಸನ ಬಿಟ್ಬಿಟ್ಟೆ. ಮರೋದು ಬಿಟ್ಬಿಟ್ಟೆ. ಸೊ ಹಂಗಾಗಿ ನಾನು ಇದು ಮಾಡಿಕೊಂಡೆ. ಇದು ನಾಟಕದಿಂದ ಬಂದೆ, ಕೆಲಸ ಇಲ್ಲ. ಅವು ಇವತ್ತಿಗೂ ನೆನೆಸ್ಕೋತೀನಿ. ಶ್ರೀನಾಥ್ ಸರ್ ಇದ್ದಾರಲ್ಲ, ನಮ್ಮ ಪ್ರಣಯ ರಾಜ, ಅವರು ಉದಯ ಟಿವಿ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಹೆಚ್ಚಿನ ಬಾರೋ ನೀನು ಕೆಲಸ ಮಾಡ್ತೀಯಾ ಅಂತ ಉದಯ ಟಿವಿಗೆ ಸೇರಿಸಿದ್ರು. ಆ ಉದಯ ಟಿವಿಲಿ ಹೋಗಿದ ತಕ್ಷಣ ಒಂಥರ ನನಗೆ ಯಾವ ಲೆವೆಲ್ಗೆ ಪ್ರಶಂಸೆ ಸಿಗಕ್ಕೆ ಶುರು ಆಯಿತು ನನ್ನ ಪ್ರತಿಭೆಗೆ ಅಂದರೆ, ಆರ್ಟ್ ಡೈರೆಕ್ಟ್ರು ನಾನೇ, ಎಲ್ಲ ಇದಕ್ಕೂ ಸೆಟ್ ಆಗ್ತಾ ಇದ್ದಿದ್ದು ನಾನೇ. ಅನುಭವ ಇತ್ತಲ್ಲ, ಬೇಕಾದಷ್ಟು ನಾಟಕಗಳಿಗೆ ಸೆಟ್ ಹಾಕಿದ್ದೆ, ಈವೆಂಟ್ಸ್ಗಳಿಗೆ ಸೆಟ್ ಹಾಕಿದ್ದೆ. ಸೆಟ್ ಆಗ್ತಾ ಇದ್ದಿದ್ದು ನಾನೇ, ಆ್ಯಂಕರಿಂಗ್ ಮಾಡ್ತಾ ಇದ್ದು ನಾನೇ, ಸ್ಕ್ರಿಪ್ಟ್ ಬರಿತಾ ಇದ್ದಿದ್ದು ನಾನೇ. ಆ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. 3 ಸಂಬಂಧ ಎಲ್ಲ ಪೂರ್ತಿ ಒನ್ ಆ್ಯಂಡ್ ಓನ್ಲಿ. ಅದಾದಮೇಲೆ ಅವ್ನು ಯತಿರಾಜ್ ಅಂತ ಅವ್ನು ಸತ್ತೋಗಿದ್ದಾನೆ, ಮ್ಯಾನೇಜರ್ ಆಗಿದ್ದ. ಅವನ ಜೊತೆ ಏನೋ ಪ್ರಾಬ್ಲಮ್ ಆಗಿ ಉದಯ ಟಿವಿ ಬಿಟ್ಬಿಟ್ಟೆ. ನಾನೇನೋ ರೆಡಿ, ನಾನು ಹೆಂಡತಿ ಹೋಗ್ಬೇಕಷ್ಟೇ. ರಾಕ್ಲೈನ್ ಸರ್ ಪರಿಚಯ ಆದರು, ರಾಕ್ಲೈನ್ ವೆಂಕಟೇಶ್ ಸರ್ ಪರಿಚಯ ಆದರು. ಸರಿ ನಾನು ಬರಿತೀನಿ ಅಂತ ಹೇಗೋ ಗೊತ್ತಾಗಿ, ಬನ್ನಿರಿ ಯಾವ್ದಾರು ಒಂದು ನನಗೆ ನಾಟ ಬೇಕು. ಚಿರಂಜೀವಿ ತೆಲುಗಿಂದ, ತಮಿಳಿಂದ ಅರ್ಜುನ್ನು, ಕನ್ನಡದಿಂದ ಶಿವಣ್ಣ ಉಪೇಂದ್ರ, ಒಂದು ಸಬ್ಜೆಕ್ಟ್ ಮಾಡಿ ಅಂದರು. ಸರಿ ನಾನು ಯೋಚನೆ ಮಾಡ್ತಾಯಿದ್ದೆ. ಒಂದು ಕೆಲಸ ಮಾಡಿ, ಕೋಟೆ ಸಿಕ್ಕೆ, 5 Men Army, ಶೋಲೆ, ಈ 3 ಕ್ಯಾಸೆಟ್ ಕೊಟ್ಟರು. ಈ 3 ಸೇರಿಸಿ ಪಾಯಿಂಟ್ಸ್ನ ತೆಗೆದು ಒಂದು ಸಿನಿಮಾ ಮಾಡಿ, ಕತೆ ಮಾಡಿ, 5,000 ರೂಪಾಯಿ ಕೊಟ್ಬಿಟ್ರು. ಸ್ಟೇಷನರಿಗೆ ಇಟ್ಕೊಳ್ಳಿ ಅಂತ. ಹಿಂಗೆ ಈ ಕಣ್ಣೊರ್ಸ್ಕೊತಾ ಇದ್ರಲ್ಲ, ಹಂಗೆ ಆಯಿತು ನನಗೆ. ನಮ್ಮ ಮನೆ ಬಾಡಿಗೆನೇ 2,000. ಪೆನ್ ಪೇಪರ್ ತೊಗೊಳಕ್ಕೆ 5,000 ರೂಪಾಯಿ ಕೊಟ್ಬಿಟ್ರು. ನಾನು ಏನೋ ಲಾಟ್ರಿ ಹೊಡಿತಲ್ಲಪ್ಪ ನನಗೆ ಅಂದ್ಬಿಟ್ಟು ಸರಿ ಬರ್ಕೊಂಡೆ. 5 ದಿನ ಆಗಿಲ್ಲ ಸರ್. ಅವಾಗೆಲ್ಲ ಪೇಜರ್. ಫೋನ್ ಮಾಡಿದೆ, ಮನೆ ಲ್ಯಾಂಡ್ಲೈನ್ ಇತ್ತು. ಫೋನ್ ಮಾಡಿದೆ, ಸರ್ ಬಂದ್ಬಿಡ್ತೀನಿ ಸರ್, ಕತೆ ಹೇಳ್ತೀನಿ. ಕತೆನಾ ರೇ, ಬರೀ 5 ದಿನ ಆಗಿರೋ ಕತೆ ಹೇಳ್ತೀನಿ ಸರ್. ನಿಮ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ದೇನೆ ರೀ, 90 ಸೀನ್ ಬರ್ದಿದ್ದೀನಿ ಸರ್, ನಾನು ಕತೆ ಹೇಳ್ತೀನಿ. ಅಗ್ನಿ IPS ನಡೀತಾ ಇತ್ತು ಸೆಟ್ಟಲ್ಲಿ. ಬನ್ನಿ ನೋಡ್ರಿ, ಸಾಯಿ ಕುಮಾರ್ಗೆ ಒಂದು ಸಲ ಹೇಳಿ ಅಂದರು. ಹೇಳ್ದೆ ಸಾಯಿ ಕುಮಾರ್ ಹಿಂಗೆ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ರು. ರಾಕ್ಲೇನು ಅಷ್ಟು ಹಿಂಗೆ ನೋಡಿದ್ರು. ಅಲ್ಲ ನಿಮಗೆ ಅಂದಾಜಿಲ್ಲ ಈ ಸಿನಿಮಾಗಳು ಹೆಂಗೆ ನಡೀತವೆ, ಏನು ಅಂದಾಜು ಸರ್? ನೀವುದು ಒಂದು 5 ಸೀನು 10 ಸೀನ್ ಮಾಡೋಷ್ಟೊತ್ತಿಗೆ ನನಗೆ 5 ಕೋಟಿ ಹೋಗ್ಬಿಟ್ಟಿರುತ್ತೆ. ಅವ್ರು ಹೇಳಿದ್ದು, ನೀವು ಹಂಗೆ ಮಾಡ್ಕೊಂಬಿಟ್ಟಿದ್ರೆ ಎಂಟೈರ್ ಸಿನಿಮಾ ಎಲ್ಲಿ ಮಾಡೋಕ್ಕಾಗುತ್ತೆ ರೀ ಆ ಲೆವೆಲ್ಲು ಅಂದರು. ನಿಮ್ಗೆ ಒಟ್ಟಿನಲ್ಲಿ ನೀವು ಒಂದು ಪ್ರೂವ್ ಮಾಡಿದ್ದೀರಾ, ನೀವು ಸಿಕ್ಕಾಬಿಟ್ಟೆ ಬುದ್ಧಿವಂತರು ಅನ್ನೋದು. ಏನೋ ಆಯಿತು, ಹಂಗಾಯಿತು.
ಮೀನ್ ವೈಲ್ ಏನಾಗ್ತಾ ಇತ್ತು, ಹಂಸಲೇಖ ಅವ್ರು ಪರಿಚಯ ಆದರು. ಹಂಸಲೇಖ ಅವ್ರ ಮನೆ ಶೆಡ್ಡಲ್ಲಿ, ಮನೇಲಿ ಫಸ್ಟು ಸ್ವಂತ ಮನೇಲಿ ಇದ್ದರು, ಆಮೇಲೆ ಬಾಡಿಗೆ ಮನೆಗೆ ಶಿಫ್ಟ್ ಆದರು, ಏನೋ ಕಾರಣ, ಪರ್ಸನಲ್ ರೀಸನ್ ನನಗೆ ಗೊತ್ತಿಲ್ಲ. ಅಲ್ಲೊಂದು ದೊಡ್ಡ ಶೆಡ್ ಇತ್ತು. ಆ ಶೆಡ್ಡಲ್ಲಿ ನಾನು, ದಯಾಳ್ ಪದ್ಮನಾಭನ್ನು, ಈಗ ಶಶಾಂಕ್, ಉಮೇಶ್ ಅಂತಿದ್ದಾರಲ್ಲ, ಈಗ ಮೊಗ್ಗಿನ ಅವರು ಉಮೇಶ್ ಅಂತ, ಇದ್ರ ಹೆಸರು ಬದಲಾಯಿಸ್ಕೊಂಡು ನಾವು 3 ಜನ ಕತೆಗಳು ಮಾಡೋ ಕೆಲಸ. ಹಾಗಾಗಿ ನೋಡಿದೆ. ಅದಾದಮೇಲೆ BN ಗಂಗಾಧರ್ ಅಂತ ಒಬ್ಬರು ಪಿಕ್ಚರ್ ಮಾಡಿದ್ದಾರೆ. ಆ ಪಿಕ್ಚರು ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ. ಅದರ ಹೆಸರು ಸುಂದರ ಲೋಕ ಅಂತ. ರವಿಚಂದ್ರನ್ ಹೀರೋ. ಮೋಹನ್, ನೀನು ಸ್ವಲ್ಪ ಬುದ್ಧಿವಂತ ಇದೆಯಾ, ಗಂಗಾಧರ್ ಹತ್ರ ಹೋಗು, ಏನು ಮಾಡ್ಬೋದು ನೋಡು ಆ ಕಥೆನ. ಆಗಾಗಲೇ 16 ವರ್ಷ ಆಗಿತ್ತು ನಿಂತೋಗಿ. ನಾನು ಅದೇ ಏನೋ, ನಾನು ಚಿಕ್ಕ ಹುಡುಗನ ಥರ ಇದ್ದೀನಲ್ಲ, ರೈಟ್ರು ಅಂದರೆ ನಂಬಲ್ಲ ನನ್ನ. ಸರಿ ಓದೆ, ಮಾಡ್ತೀರಾ? ಆಗಲೂ ಡೌಟೇ ಅವ್ರಿಗೆ. BN ಗಂಗಾಧರ್ ಇಷ್ಟು ಚಿಕ್ಕ ಹುಡುಗ ಏನು ಕತೆ ಬರೀತಾನೆ, 24-25 ವರ್ಷ ನನಗೆ. ಸರಿ, ಸುಂದರ ಲೋಕ ಕ್ಯಾಸೆಟ್ ಕೊಟ್ಟರು. ಆವಾಗ VHS ಟೇಪು, 3 ಟೇಪು, ಅದು ರಶಸ್ನೆಲ್ಲ ಹಾಕ್ಕೊಂಡಿದ್ದು. ಅದು ಏನೋ ತೆಗಿತಾರೆ, ಶಂಕರ್ನಾಗ್ ಬರ್ತಾರೆ, ಅನಂತ್ನಾಗ್ ಬರ್ತಾರೆ, ರವಿ ಸರ್ ಬರ್ತಾರೆ, ಅವಳು ಶ್ರೀಪ್ರಿಯಾ ಬರ್ತಾರೆ. ತಲೆ ಬುಡ ಅರ್ಥ ಆಗಲಿಲ್ಲ. ಶಂಕರ್ನಾಗ್ ಫೈಟ್ ತೆಗೆದುಬಿಟ್ಟಿದ್ದಾರೆ. ಅವ್ರು ಯಾರೋ ವಿಲನ್ನ ಏನು ಅಂತ ಗೊತ್ತಿಲ್ಲ. ದೇವರಾಜ್ ಇದ್ದಾರೆ. ನನಗೆ ಹುಚ್ಚಿಡ್ದೋಯ್ತು, ಇದು ಏನು ಮಾಡಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ನೋಡಿದೆ. ಒಂದು ಹೊಸ ಕತೆ ಮಾಡಿದೆ. ಹೊಸ ಕತೆ ಮಾಡಿ ಅದಕ್ಕೆ ಪೋಣಿಸ್ದೆ. ರವಿಚಂದ್ರನ್ ಈಗಲೂ ಬೈತಾರೆ, ನನ್ನ ಫೋಟೋಗೆ ಹಾರ ಹಾಕಿದ್ದು ನನ್ನ ಮಗ ನೀನೊಬ್ಬನೇ ಅಂತ. ಏನಂದರೆ ಅಲ್ಲಿ ಟೈಟಲ್ ಕಾರ್ಡಲ್ಲಿ ಹಲವಾರು ಮುಂಚೆ ಎಲ್ಲ ಅಲೆ ಬಂದು ಟೈಟಲ್ ಕಾರ್ಡ್ ಬಿಟ್ಟು ಹೋಗೋದು, ಅದೆಲ್ಲ ಟೈಟಲ್ ಕಾರ್ಡ್ಸು ಹೊಸ್ದಾಗಿ ಮಾಡೋರು. ಅವ್ರೇನು ಟೈಟಲ್ ಕಾರ್ಡ್ ಮಾಡಿದ್ದಾರೆ, ಒಂದು ವೀಲಿ ಮಾಡಿದ್ರೆ ಬೈಕು, ಈ ಕಡೆ ಒಂದು ನೆಲದ ಮೇಲೆ ಒಂದು ಟೈಟ್ಲ್ ಇರುತ್ತೆ. ಆಮೇಲೆ ಸ್ಕ್ರ್ಯಾಂಬಲ್ ಮಾಡಿದ್ರೆ ತಿರುಗಿಸಿದ್ರೆ ಅಲ್ಲೊಂದು ಟೈಟ್ಲ್ ಇರುತ್ತೆ. ಆ ಥರದ್ದೇನೋ ಮಾಡಿದ್ದಾರೆ, ಜಂಪ್ ಮಾಡಿದ್ದಾರೆ. ಅವರು ಶ್ರೀಪ್ರಿಯ ಅವರು ರವಿಚಂದ್ರನ್ ಫೋಟೋ ಮುಂದೆ ಅಳೋದೊಂದು ಸೀನ್ ಇದೆ, ಒಂದು ಶಾರ್ಟ್ ಇದೆ. ಸೊ ಇದನ್ನು ಜಂಪ್ ಹಾಕಿಸ್ಬಿಟ್ಟು ಆ ಆಕ್ಸಿಡೆಂಟಲ್ಲಿ ತೀರೋಗ್ಬಿಟ್ರು ಅಂತ ಫೋಟೋ ಹಾಕ್ಬಿಟ್ಟು ಕತೆ ಮಾಡಿಬಿಟ್ಟು ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅಂತ ಟೈಟ್ಲ್ ಇಟ್ಟು, ನವೀನ್ ಮಯೂರ್ ಹೀರೋ, ಝಾನ್ಸಿ ಸುಬ್ಬಯ್ಯ ಅಂತ ಹೀರೋಯಿನ್. ಈಗ ರಾಮಾಚಾರ್ಯಲ್ಲಿ ಆ ಮದರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರಲ್ಲ, ಅವ್ರು ನಾನೇ ಇಂಟ್ರೊಡ್ಯೂಸ್ ಮಾಡಿ, RC ರಂಗ ಅಂತ ಡೈರೆಕ್ಟರ್, ಅವ್ರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ, ಅವರು ಡೈರೆಕ್ಟ್ ಮಾಡಿಸಿ ಪಿಕ್ಚರ್ ಪ್ಯಾಚ್ ಮಾಡಿದ್ದೀವಿ. ಸತ್ಯವಾಗ್ಲೂ ಗೊತ್ತೇ ಆಗಲ್ಲ ಯಾವ್ದು ಫ್ಲ್ಯಾಶ್ ಬ್ಯಾಕು ಯಾವ್ದು ಇದು ನಮ್ಗೆ ಗೊತ್ತೇ ಆಗಲ್ಲ. ನೀಟಾಗಿ ಬಂತು ಸಿನಿಮಾ. ಅಂದರೆ ಅವ್ರಿಗೆ ಒಂದು ಬ್ಲ್ಯಾಕ್ ಮಾರ್ಕ್ ಇತ್ತು, ಗಂಗಾಧರ್ ಪಿಕ್ಚರ್ ಒಂದು ನಿಂತೋಗಿದೆ ಅಂತ. ಅವ್ರಿಗೆ ಸ್ಯಾಟಲೈಟು ಮಾರಿದ್ರು ETVಗೆ. ಆಮೇಲೆ ಲ್ಯಾಬಲ್ಲಿ ಒಂದಷ್ಟು ಸಾಲ ಇತ್ತು, ಅದು ತೀರಿಸ್ಕೊಂಡ್ರು. ಪಿಕ್ಚರು ಇದರಲ್ಲಿ ಕಪಾಲಿ ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ಸೊ ರವಿ ಸರ್ ಮುಖ ಇದ್ದಿದ್ದರಿಂದ ಒಂದಷ್ಟು ವಾರ ಹೋಯಿತು. ಸೊ ಈಗಲೂ ಬೈತಿರ್ತಾರೆ ನನ್ನ ಮಗನೇ, ಗಾಂಧಿನಗರದಲ್ಲಿ ನೀನು ಒಬ್ಬನೇ ಕಣೋ ನನ್ನ ಫೋಟೋಗೆ ಹಾರ ಹಾಕಿತ್ತು ಅಂತ. ಏನು ಮಾಡ್ತೀರಾ, ಅವರಿಬ್ಬರು ವ್ಯಾಜ್ಯ. ಸೊ ಕಂಪ್ಲೀಟ್ ಮಾಡಬೇಕಾಯ್ತು, ಮಾಡಿಕೊಟ್ಟೆ. ಅದೇ ಪ್ರೊಡ್ಯೂಸರು ಯಾರಿಗೆ ಸಾಲತ್ತೆ ಸಂಬಳಗೆ ಡೈಲಾಗ್ ಬರೆಯೋಕ್ಕೆ ನನಗೆ ಕೊಟ್ಟರು. BN ಗಂಗಾಧರ್ ಬಿಕಾಸ್ ಆಫ್ ದಿಸ್ ಈ ಇನ್ಸಿಡೆಂಟಿಂದ ಈ ನನ್ನ ಮಗನ ಬಿಟ್ಟರೆ ಬೇರೆ ಯಾರೋ ರೈಟ್ರ್ ಇಲ್ಲ ಅಂತ ಕೊಟ್ಟರು. ಅದು ಏನು ಪುಣ್ಯನೋ ಹೀರೋ ಆಗ್ಬಿಟ್ಟೆ ಆ ಸೀರಿಯಲ್ ಸಿನಿಮಾ. ಅವರು ಯಾರೋ ನನ್ನ ಹೀರೋ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, 2 ಲಕ್ಷ ಕೊಟ್ಟಿದ್ರಂತೆ, 1 ಲಕ್ಷ ಕೊಟ್ಟಿದ್ರಂತೆ ಅಡ್ವಾನ್ಸು. ಅವ್ರು ಡೇಟ್ ಕೊಟ್ಟಿರಲಿಲ್ವಂತೆ. ನಾನು ಕೊಡಲ್ಲ ಅಂದ್ಬಿಟ್ಟು 1 ಲಕ್ಷ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಯಾರು ಅಂತ ನನಗೆ ಇಲ್ಲ ಬಿಡಿ, ಅದು ಬೇಕಾಗಿಲ್ಲ, ಇರ್ರಿಲೆವೆಂಟು. ಸೊ ಹಂಗಾಗಿ MS ರಾಜಶೇಖರ್ಗೆ ರೀಡಿಂಗ್ ಕೊಡ್ತಾಯಿದ್ದೆ. ಆಗ ನಾನು ತುಂಬ ಸಿಗರೇಟ್ ಸೇರ್ತಾಯಿದ್ದೆ. ಗಂಗಾಧರ್ ತೋಟದಲ್ಲೇ ಒಂದು ಮನೆ ಇದೆ, ಅದರಲ್ಲೇ ಬರಿತಾಯಿದ್ದೆ. ರಾಜಶೇಖರ್ ಅವರು ರೀಡಿಂಗ್ ತೊಗೊಬಿಟ್ಟು ಹಿಂಗಂದರು. ಈಗಲೂ ನನಗೆ ಎಕ್ಸ್ಪ್ರೆಷನ್ ಜ್ಞಾಪಕ ಇದೆ. ಕನ್ನಡಕ ಹಾಕೋತಾರೆ, ಹಿಂಗೆ ಕೆಳಗೆ ಬಂದರು. ಮೋಹನ್ ಅವರು ಸಿಗರೇಟ್ ಸೇರ್ತಾಯಿದ್ರು, ನಾನೇ ಕೊಟ್ಟಿದ್ದೆ, ನಾನು ಸೇರಿ ಬಿಸಾಕಿದೆ. ಇನ್ನೊಂದು ಸಲ ಓದ್ಬಿಡಿ ಮೋಹನ್. ಸರ್ ತಲೆಗೆಲೆ ಕೆಟ್ಟಿದೆ ಸರ್, 220 ಪೇಜು ಎದೆ ಹೊಡ್ಕೊಂಡು ಓದಿದ್ದೀನಿ, ಮತ್ತೆ ಓದಿ ಅಂತಿರಲ್ಲ. ಡೈಲಾಗ್ ಚೆನ್ನಾಗಿಲ್ವಾ? ರೇ ಡೈಲಾಗು ಸೂಪರಾಗಿದೆ ರೀ, ನಾನು ಡೈಲಾಗ್ ನೋಡ್ತಾನೆ ಇಲ್ಲ, ನಿಮ್ಮನ್ನೇ ನೋಡ್ತಾ ಇದ್ದೆ ಅಂದರು. ಏನಕ್ಕೆ ಸರ್ ನನ್ನೇ ನೋಡಿದೆ, ನಾನೇನು ಹೀರೋನ? ಅದೇ ರೀ ಹೀರೋ ಮಾಡೋಕ್ಕೆ ಅಂದರು. ನನಗೆ ಕೈಕಾಲೆಲ್ಲ ನಡ್ಕ, ಒಂದು ಸಿಂಗಲ್ ಸೀನ್ ಕೊಡಲ್ಲ, ಹೀರೋ ಕೊಡ್ತೀನಿ ಅಂತ ಇದ್ದಾರಲ್ಲ ಪುಣ್ಯಾತ್ಮ, ಇನ್ನೂ ದಬಾಯಿಸೋದ್ದೆ. ಆಮೇಲೆ ನೋಡಿದ್ರೆ ಆ ಕ್ಯಾರೆಕ್ಟರ್ ನನಗೆ ಹಾಕ್ಬಿಟ್ರು. ಗಂಗಾಧರ್ ಬನ್ನಿ ಇಲ್ಲಿ ಅಂದ್ಬಿಟ್ರು. ಇವ್ರು ಗಂಗಾಧರ್ ಹಿಡ್ಕೊಂಬಂದ್ಬಿಟ್ರು ಊಟನ ಅವ್ರ ಮನೆಯಿಂದ.
ಎಸ್ಟೇಟಿಗೆ ಬಂದುಬಿಟ್ರು, ಏನು ರಾಜು ಇಷ್ಟ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ರು. ನಾನು ಸುಮ್ಮನೆ ಸೇರ್ತಾ ಕೂತಿದ್ದೀನಿ, ಏನು ಮಾತಾಡ್ತಾರೆ ಈಗ ನಾನು ಯಾರು ಹೀರೋ ಮಾಡ್ತಾರೆ ಅಂತ ನಾನು. ಆಮೇಲೆ ಮೋಹನ್ ಕಂಗ್ರ್ಯಾಚುಲೇಷನ್ಸ್ ಅಂದ್ಬಿಟ್ಟು 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ರು. ಗಂಗಾಧರ್ ಸ್ವಲ್ಪ ಪೇಮೆಂಟ್ ಕಡಿಮೆ, ಬಟ್ ಒಳ್ಳೆ ಮನುಷ್ಯ, ಅದು ಬೇರೆ ಪ್ರಶ್ನೆ. ಎಂಟೈರ್ ಸ್ಕ್ರಿಪ್ಟು ಹೀರೋಗೆ 17,000 ರೂಪಾಯಿ ಸಿಕ್ಕಿದ್ದು ನನಗೆ. ಬಟ್ ಅದು ನನ್ನ ಕೆರಿಯರ್ನೇ ರೂಪಿಸ್ತು, ಅದು ಬೇರೆ ಪ್ರಶ್ನೆ, ಅದು ದುಡ್ಡು ಲೆಕ್ಕ ಹಾಕಲ್ಲ. ಸೊ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರು. ಮೋಹನ್ ನೀವು ಇನ್ನೊಬ್ಬ ಹೀರೋ ರೀ ಪಿಕ್ಚರ್ಗೆ. ರಾಜು ಹೇಳಿದ್ರು, ಅವ್ರು ಡೈರೆಕ್ಟ್ರ್ ಓಕೆ ಅಂದಮೇಲೆ ಓಕೆ. ಯಾರು ಕ್ಯಾರೆಕ್ಟರ್ ಫೈನಲೈಸ್ ಆಗಿರಲಿಲ್ಲ. ಅನುಪ್ರಭಾಕರ್ ಹೀರೋಯಿನ್ ಅಂತಾರೆ, ನನಗೆ ಅನುಪ್ರಭಾಕರ್ ಅದು ಸ್ನೇಹಲೋಕ ಹಿಟ್ಟಾಗ್ಬಿಟ್ಟಿತ್ತು, ಹೃದಯ ಹಿಟ್ಟಾಗ್ಬಿಟ್ಟಿತ್ತು. ಪ್ರೇಮದ ಗಂಗೆಯೇ ಇಳಿದು ಬಾ ಸೂಪರ್ ಸ್ಟಾರ್ ಆಕೆ. ನೋಡ್ರೆ ನನ್ಗೆ ಹೀರೋಯಿನ್ ಅಂತಾರೆ, ಮುತ್ಕೊಡು ಅಂತಾರೆ ಸೀನಲ್ಲಿ. ನನ್ಗೆ ಕೈ ಕಾಲೆಲ್ಲ ನಡ್ಕ. ನೋಡಿದ್ರೆ ಆ ಪಿಕ್ಚರು ಸಿಲ್ವರ್ ಜೂಬ್ಲಿ ಹೊಟ್ಟೋಯ್ತು. ಅಣ್ಣವ್ರು ಕಿಡ್ನ್ಯಾಪ್ ಆದ್ಮೇಲೂ ಕೂಡ ನಿಂತೋಗಿತ್ತು ಪಿಕ್ಚರು. ಅದೇ ಥಿಯೇಟ್ರಲ್ಲಿ ಮತ್ತೆ ರಿಲೀಸ್ ಮಾಡಿ ಸಿಲ್ವರ್ ಜೂಬ್ಲಿ ಕಂಡ್ಕೊಂತ ಆ ಪಿಕ್ಚರು. ಸೊ ಅಲ್ಲಿಂದ ಸಿಂಗ್ ಬಾಬು ಮೊದಲ ಸಿನಿಮಾ ನಿಮ್ದು ಅಂದ್ರೆ ಚಿಕ್ಕ ರೋಲ್ ಮಾಡಿದ್ದೆ. ಸೆಂಟ್ರಲ್ ಜೈಲ್ ಅಂತ ಒಂದು ಪಿಕ್ಚರ್ ಮಾಡಿದ್ದೆ. ಒಂದೇ ಒಂದು ಕಪಾಳ ಕೊಡಿಸ್ಕೊಳ್ಳೋ ಸೀನ್ ಇದೆ ಅದರಲ್ಲಿ. 13 ದಿನ ಕಾದಿದ್ದೀನಿ ಅದಕ್ಕೋಸ್ಕರ. ನಾನು ಈಗಲೂ ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ, ಕಪಾಳ ಕೊಡಿಸ್ಕೊಳಕ್ಕೆ 13 ದಿನ ಕಾದಿದ್ದೀನಿ. ಅದಾದ್ಮೇಲೆ ಕುರುಬನ ರಾಣಿ ಬ್ರೇಕ್ ಕೊಟ್ರು. ನಗ್ಮಾನ ನಾನು ಮದುವೆ ಆಗ್ಬೇಕಾಗಿರುತ್ತೆ, ಎಂಗೇಜ್ಮೆಂಟು ಆಗಿರುತ್ತೆ. ಶಿವಣ್ಣಂಗೆ ತಾಳಿ ಕಟ್ಬಿಡ್ತಾರೆ ಶೂಟಿಂಗಲ್ಲಿ. ಶಿವಣ್ಣ ತಾಳಿ ಕಟ್ಬಿಡ್ತಾರೆ, ನನಗೆ ಮಿಸ್ ಆಗ್ಬಿಡುತ್ತೆ. ಆ ಥರ ಆ ಒಳ್ಳೆ ಕ್ಯಾರೆಕ್ಟರ್ ಅದು. ಬಟ್ ಏನೋ ಕತ್ರಿ ಹಾಕಿ ನಾನು ಸ್ವಾಮಿ ರಂಗ ಕ್ಯಾರೆಕ್ಟರ್ ಆಗೋಯ್ತು. ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮ ಅಣ್ಣ, ಕೊಡಿಸಿದ್ದು ನಾನು. ಅದೊಂದು ಮಾಡಿದೆ. ಕೃಷ್ಣ ಲೀಲೆ ಅಂತ ಒಂದು ಸಿನಿಮಾ ಮಾಡಿದೆ, ಅದನ್ನು ಶಿವಣ್ಣವ್ರ ಜೊತೆನೇ ಮಾಡಿದ್ದೆ. ನಾನು ಮದುವೆ ಆಗಬೇಕಾಗಿರೋ ಹುಡುಗಿನ ಅಸೈನ್ಮೆಂಟ್ ಹೋದ್ಮೇಲೆ ಇವರಿಬ್ಬರು ಲವ್ ಸ್ಟೋರಿ ಗೊತ್ತಾಗಿ ಅವಳನ್ನ ಸ್ಯಾಕ್ರಿಫೈಸ್ ಮಾಡೋ ಕ್ಯಾರೆಕ್ಟ್ರು. ಅದು ತುಂಬ ಒಳ್ಳೆ ಕ್ಯಾರೆಕ್ಟ್ರು. ಅದೂ ರಾಕ್ಲೈನ್ ಸರ್ ಪಿಕ್ಚರು. ಕುರುಬನ್ ರಾಣಿನೂ ರಾಕ್ಲೈನ್ ಸರ್ ಪಿಕ್ಚರು. ಪ್ರೀತ್ಸೆ ಅಂತ ಒಂದು ಪಿಕ್ಚರ್ ಮಾಡಿದೆ. ಅನ್ನು ಕಪೂರ್ ಮಾಡಿದ ರೋಲ್ ನಾನು ಮಾಡಿದೆ. ಉಪೇಂದ್ರ ನನ್ನ ನೇಣಾಕ್ಬಿಡ್ತಾರೆ, ನಾನೇ ಎಲ್ಲ ಕೊಲೆಗೂ ಕಾರಣ ಅನ್ನೋ ಥರ ಹುಟ್ಟಿಸ್ಬಿಟ್ಟು ಒಳ್ಳೆ ಕ್ಯಾರೆಕ್ಟರ್ ಅದು. ಅದಕ್ಕೂ ರಾಕ್ಲೈನ್ ಸರೇ ಪ್ರೊಡ್ಯೂಸರು. ಸೊ 3 ಸಿನಿಮಾ 4 ಸಿನಿಮಾ ಮಾಡಿದ್ದೆ. ಆಮೇಲೆ ಯಾರಿಗೆ ಸಂಬಳ ಸಿಕ್ಕೋಯ್ತು. ನಿನ್ ಹೆಂಡತಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಹೇಗಾದ್ರೂ ಮಾಡಿ ಹಣ ಅರೇಂಜ್ ಮಾಡಿ ಈ ಸ್ವಾಭಿಮಾನ ಅನ್ನೋದನ್ನೆಲ್ಲ ಬಿಟ್ಟು ಮೊದಲು ನಿನ್ ಮಗು ಜೀವ ಉಳಿಸ್ಕೊಳ್ಳೋದು. ಸೂಪರ್ ಹಿಟ್ ಆಯಿತು. ಅದಾದ್ಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು, ಜೈ ಜಗದೀಶ್ ಅವರು ನವರಂಗ್ ಥಿಯೇಟ್ರಲ್ಲಿ ನೋಡಿದ್ರಂತೆ. ದಟ್ ಇಸ್ ವಾಟ್ ಐ ಹರ್ಡ್. BN ಗಂಗಾಧರ್ ಸರ್ ಹೇಳಿದ್ದು. ನನ್ನ ಪಿಕ್ಚರ್ ನಡೀತಾ ಇದೆ ಅಮ್ಮ ನೋಡಿ, ಯಾರೋ ಮಾಡಬೇಕಾಗಿದ್ದು ಕಾಂಬಿನೇಷನ್ನು, ಅವರೇನೋ ಕೊಬ್ಬು ಮಾಡ್ತಾಯಿದ್ರಂತೆ. ಸೊ ಹಂಗಾಗಿ ಈ ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ಕುರಿಗಳು ಕಾಸ್ಟ್ ಮಾಡ್ಬಿಟ್ರು. ಅದನ್ನು ಕಿತ್ಕೊಂಡು ಓಡ್ಬಿಡ್ತು. 75 ಕೋಟಿನ 25 ಕಾರ, 3 ಮನೆ, ಅಮೆರಿಕಲ್ 3 ಮನೆನಾ. ಕುರಿಗಳ ಪಾತ್ರನೂ ಬೇರೆ ಯಾರೋ ಫಿಕ್ಸ್ ಆಗಿದ್ವಿ. ಮಲ್ಟಿಪಲ್ ಹೀರೋಸ್ ಇದ್ದೇ ಇರುತ್ತಲ್ಲ. ಅವ್ರು ಬಂದ್ರೆ ನಾನಿರಲ್ಲ, ನಾನು ಬಂದ್ರೆ ಅವನಿರಲ್ಲ, ದುಡ್ಡು ಜಾಸ್ತಿ, ಆ ಥರದ್ದೆಲ್ಲ ಏನೇನೋ ಆಗಿತ್ತು. ಅವ್ರನ್ನೂ ವೆಕ್ಸ್ ಆಗಿದ್ರು. ನನ್ನ ಮಗ ಕಿತ್ತಾಕ್ಬಿಟ್ಟು ಇನ್ನೊಬ್ಬನ ಹಾಕೋಬಿಡೋಣ ಅಂತಿದ್ರು. ನೋಡ್ರಿ ನಾನು ಸಿಕ್ಬಿಟ್ಟೆ. ನನ್ನ ಹಣೆ ಬರದಲ್ಲಿ ಇತ್ತು, ಅನ್ನ ಋಣ ಇತ್ತು. ಅದು ಹಿಟ್ಟಾಗೋಯ್ತು. ಆಮೇಲೆ ಕೋತಿಗಳು ಹಂಗೆ ಕರಿಯರು ಮೂವ್ ಆಗೋಯ್ತು. ಅವತ್ತಿನ ಟ್ರೆಂಡ್ಗೆ ಕುರಿಗಳು ಹೊಸ ಸಬ್ಜೆಕ್ಟ್, ಕಂಪ್ಲೀಟ್ ಹೊಸ ಕಂಪ್ಲೀಟ್ ನ್ಯೂ. ರಮಣಿ ಅಂತ ಒಬ್ರು ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ರು, ರೈಟರು, ಚೆನ್ನೈನಲ್ಲಿ ಇರ್ತಾರೆ ಅವರು. ಎಲ್ಲ ಒಂಥರ ಟೀಮ್ ವರ್ಕ್ ಅದು. ಮ್ಯೂಸಿಕ್ ಎಲ್ಲ ಬೆಂಕಿ ಇಟ್ಟದು. ಹೌದೌದೌದು. ಅದು ಅಷ್ಟೇ, ಕೋತಿಗಳನ್ನು ಅಷ್ಟೇ. ಕೋತಿಗಳು ಬೆಟರ್ ಫಿಲ್ಮ್. ಜಗತ್ತಲ್ಲಿ ಹೆಂಡತಿನೇ ದೊಡ್ಡ ಪ್ರಾಬ್ಲಮ್ ಸರ್. ಅವರೇ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ಸರ್ ಸೂಸೈಡ್ ಮಾಡ್ಕೋತೀರಾ? ಸೀಕ್ವೆಲ್ 2ನೇ ಪಾರ್ಟ್ ಮಾಡಿದಾಗ ಉದುರೋಗ್ತವೆ. ಇದು ಅದಕ್ಕಿಂತ ಚೆನ್ನಾಗಿ ಮಾಡ್ಬಿಟ್ಟಿದ್ರು ಸಿನಿಮಾ. ಅಂದ್ರೆ ಅದೊಂಥರ ಫ್ಯಾಮಿಲಿ ತರ ಅಟ್ಮಾಸ್ಫಿಯರ್ ಇರ್ತಾ ಇತ್ತು. ಸಾರಿ, ಕ್ಯಾರವ್ಯಾನ್ ಕಲ್ಚರ್ ಇರ್ಲಿಲ್ಲ. ಆಮೇಲೆ ಕೋಟಿ ಗೀಟಿ ಎಲ್ಲ ಇನ್ನೂ ಬಂದಿರ್ಲಿಲ್ಲ. ಸೊ ಡೈರೆಕ್ಟರ್ಗೆ ಅವ್ರದೇ ಆದ ಮರ್ಯಾದೆ ಇತ್ತು, ಪ್ರೊಡ್ಯೂಸರ್ಗೆ ಅವ್ರದೇ ಆದ ಮರ್ಯಾದೆ ಇತ್ತು, ಬೇರೆ ತರನೇ ಇತ್ತು. ಸೊ ಅದು ವರ್ಕ್ ಆಯಿತು. ಬಟ್ ಯಾಕೋ ಕತೆಗಳಿಗೆ ಬರಲಿಲ್ಲ ನೀವು? ಕತೆಗಳು ನನಗೆ ಸ್ವಲ್ಪ ಜೈ ಜಗದೀಶ್ ಜೊತೆ ವ್ಯಾಜ್ಯ ಆಯಿತು, ಪೇಮೆಂಟ್ ಇಶ್ಯೂ ಆಗಿ. ಅವರೇನೋ ಇಂಟರ್ಪ್ರಿಟ್ ಮಾಡಿ ಮಾಡಿದ್ರು. ಸೊ ಡಿಫ್ರೆನ್ಸ್ ಕೋತಿಗಳಿಗೆ ನನಗೆ ಪೇಮೆಂಟ್ ಶಾರ್ಟ್ ಇತ್ತು, ಬರಲಿಲ್ಲ. ಸೊ ಕತೆಗಳಿಗೆ ಸೇರಿಸಿ ಕೇಳಿದೆ. ಹಿಟ್ಟಾದ್ಮೇಲೂ ಕೊಡಲ್ವೇಳ್ರಿ ನೀವು ಅಂತ. ಹಿಟ್ಟಾದ್ಮೇಲೆ ಜಾಸ್ತಿ ಕೇಳಿದ್ರು ಮೋಹನ್ ಅಂತ ಹಬ್ಬಿಸಿದ್ರು. ಬಿಟ್ಟು ಅದು ಕಾಲರ್ ಪಟ್ಟಿ ಹಿಡಿದ್ರು, ಅಮ್ಮ ಅಕ್ಕ ಮಾತಾಡಿದ್ರು. ನಾನೇನು ಕಡಿಮೆ ಮಾತಾಡಲಿಲ್ಲ, ಅದು ನಾನು ಹೇಳಲ್ಲ. ಸೊ ಅದು ಬೇಡ ಅಂತ ಬಿಟ್ಬಿಟ್ಟು ಅಷ್ಟೇ. ಕೋಮಲ್ ಮಾಡ್ತಾರೆ ಕ್ಯಾರೆಕ್ಟರ್. 2 ಸಿನಿಮಾ ಯಾರಿಗೆ ಸಾಲದ ಸಂಬಳ ಮತ್ತು ಕುರಿಗಳು ಕೋತಿಗಳು ಆದಮೇಲೆ ಸೊ ನಟ ಆಗಿ ಕರಿಯರ್ ಓಪನ್ ಆಯಿತು. ಆಮೇಲೆ ಹಿಟ್ ನಟ ಅನ್ನೋ ಥರ ಆಗ್ಬಿಟ್ಬಿಡ್ತು. ಉಪೇಂದ್ರ ಸರ್ ಅವರು, ಆಮೇಲೆ ರವಿ ಸರು ಒಂದು ಪಿಕ್ಚರ್ ಮಾಡಬೇಕಾಗಿತ್ತು, ಏಯ್ ಅಂತ ಟೈಟ್ಲು. ಬಾರೋ ಇಲ್ಲಿ ಅಂತ ಅದು ಟೈಟ್ಲು. ನಾನು ರೈಟ್ರಾಗಿ ಫಿಕ್ಸ್ ಆದೆ. ಅವಾಗ ಕೋದಂಡ ರಾಮ ಎಡಿಟಿಂಗ್ ನಡೀತಾ ಇತ್ತು.
ಅವಾಗ ಹಾಕ್ಸೇ ಬಿಟ್ಟಿದ್ರು ಲಕ್ಕಿ ಸ್ಟಾರ್ ಅಂತ ಉಪೇಂದ್ರ ಅವರು ನನ್ನ ಇದಕ್ಕೆ. ಹಾಗಾಗಿ ನಾನು ತೆಗೆಸಿ ದಯವಿಟ್ಟು ಕಾಲಿಗೆ ಬಿದ್ದುಬಿಡ್ತೀನಿ, ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ, ಆಮೇಲೆ ಫುಲ್ ಸ್ಕ್ರ್ಯಾಪ್ ಆಗಿಬಿಡ್ತೀನಿ 2 ಪಿಕ್ಚರ್ ಫ್ಲಾಪ್ ಆದರೆ, ದಯವಿಟ್ಟು ಅದನ್ನೆಲ್ಲ ತೆಗೆದುಬಿಡಿ ಅಂತೇಳಿ ತೆಗೆಸ್ದೆ ನಾನು. ಆಮೇಲೆ ರವಿ ಸರು ಟಿ ಜಂಕ್ಷನಲ್ಲಿ ನಾವಿಬ್ಬರೇನೋ ಹೀರೋಗಳು, ನಾನು ಶಿವಣ್ಣ, ಮೋನನು ಹೀರೋ ಅಲ್ವಾ ಅಂದ್ಬಿಟ್ಟು ಟಿ ಜಂಕ್ಷನಲ್ಲಿ ಒಂದು ಈ ಥರದೊಂದು ಪೋಸ್ಟರ್ ಹಾಕಿದ್ರು. ಇವತ್ತಿಗೂ ಜ್ಞಾಪಕ ಇದೆ. ಒಬ್ಬ ಸೂಪರ್ ಸ್ಟಾರ್ ಮಾಡದೇ ಇರೋವಂಥ ಕೆಲಸ ಅವ್ರು ಮಾಡಿದ್ರು. ಸೊ ಎಲಿವೇಟ್ ಅವ್ರನ್ನ ಮಾಡ್ಕೊತಾರೆ ಕಥೆನಲ್ಲಿ. ಬಿಸ್ನೆಸ್ಸು ಅವತ್ತಿಗೆ ನಾನು ಹೊಸಬ, ಆಯಿತಾ. ಬಿಸ್ನೆಸ್ಸು ಶಿವಣ್ಣ ಅವರಿಂದ ರವಿ ಸರಿಂದನೇ ಮಾಡಬೇಕಾಗಿತ್ತು ಅಥವಾ ಆಗ್ತಾಯಿತ್ತು. ಅವ್ರ ಮುಖ ನೋಡಿನೇ ಬಿಸ್ನೆಸ್ ಆಗೋದು, ನಮ್ಮ ಮುಖ ನೋಡಿ ಅಲ್ಲ. ಆದರೂ ಕೂಡ ಅವರು 3ನೇ ಮುಖ ತಂದು ಹಾಕಿದ್ರು. ರವಿ ಸರ್ನ ಎಷ್ಟು ಪ್ರೊಜೆಕ್ಟ್ ಮಾಡಿದ್ದಾರೆ ಅದೇ ಥರ ಪೋಸ್ಟ್ರು ನನ್ನೂ ಇನ್ಕ್ಲೂಡ್ ಮಾಡಿ ಕೋದಂಡರಾಮಲ್ಲಿ ಹಾಕಿದ್ರು. ನನಗೆ ಅದು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಫಾರ್ ದಟ್. ಯಾಕೆಂದರೆ ಯಾರೂ ಕೂಡ ನೆಟ್ ಆಗಲ್ಲ, ಸ್ಪ್ರಿಂಗ್ ಬೋರ್ಡ್ ಆಗಲ್ಲ, ಹೇಳಿ ಕೇಳಿ ಇನ್ನೊಬ್ಬರು ನಟರು. ಸೊ ಅವರು ನನಗೆ ಆದರು ಆ ವಿಷಯದಲ್ಲೆಲ್ಲ ಹೀರೋ ಥರನೇ ಟ್ರೀಟ್ ಮಾಡಿದ್ರು. ನನಗೆ ಗೊತ್ತು ನಿನಗೆ ನನ್ನ ಕಂಡ್ರೆ ತುಂಬ ಇಷ್ಟ ಅಂತ, ಅದಕ್ಕೆ ಸುರಿ ಅಲ್ವಾ, ಬೇಡ ಬಿಡು. ಬಟ್ ಕೋದಂಡರಾಮಲ್ಲಿ ಬಹಳ ಒಳ್ಳೆ ಪಾತ್ರ, ಎಕ್ಸ್ಟ್ರಾಡಿನರಿ. ಯಾಕಂದ್ರೆ ಈಗಲೂ ಕಾಮಿಡಿ ಸೀನ್ಸ್ ಹಾಕೋದು ಅಥವಾ ಹಾಲು ಕರೆಯೋ ಸೀನು ಎಲ್ಲರ ಮೊಬೈಲಲ್ಲೂ ಇರ್ತವೆ ಅದು. ಆಮೇಲೆ ಓಳು ಸರ್ ಬರೀ ಓಳು ಅಂತ ಮಾಡಿದೆ, ಅದು 100 ಡೇಸ್ ಹೋಯ್ತು. ಅವ್ರ ಕಥೆಗಳು ಮಾಡಿದ್ರು. ಅದೇ ಟೈಮಲ್ಲಿ ನಮ್ಮದು ಶೂಟಿಂಗ್ ಆಯಿತು, ಓಳು ಸರ್ ಬರೀ ಓಳು. ಅದು ಓಡಲಿಲ್ಲ, ಇದು ಓಡ್ಬಿಡ್ತು. ಅದು 100 ಡೇಸ್ ಇದು, ಓಳು ಸರ್ ಬರೀ ಓಳು. ನಾನು ಹೆಣ್ಣು ಪಾತ್ರ ಮಾಡಿದೆ. ನಾನು ಕಂಡವ್ರ ಹೆಂಡತಿನೆಲ್ಲ ಕಣ್ಣೆತ್ತಿ ನೋಡಲ್ಲ. ಸಿಕ್ಕಾಪಟ್ಟೆ ಪ್ರಶಂಸೆ ಸಿಕ್ತು. ಬೆಸ್ಟ್ ಆಕ್ಟ್ರೆಸ್ ಅಂತ ಅವಾರ್ಡ್ ಕೊಟ್ಟರು. ಬೆಸ್ಟ್ ಆಕ್ಟ್ರೆಸ್ ಅತ್ಯುತ್ತಮ ನಟಿ ಅಂತ ಅಲ್ಲಿದೆ ನೋಡಿ, ಅವಾರ್ಡ್ ಕೊಟ್ಟರು. ಅದಕ್ಕಿನ್ನ ಪ್ರಶಂಸೆ ಬೇಕು ನನಗೆ. ನನ್ನ ಕೆರಿಯರಲ್ಲಿ ಏನೇನೋ ವಿಚಿತ್ರಗಳ ಪಾತ್ರ ಸಿಕ್ಬಿಡ್ತು. ಒಂದು ಹುಡುಗಿ ಮಾಡಿದೆ, ಇನ್ನೊಂದು ಮಲ್ಲಾಲ್ ಮುದ್ಕನ್ ರೋಲ್ ಮಾಡಿದೆ. ಪಕ್ಕದ ಮನೆ ಹುಡುಗಿಲಿ ಬಾಲ್ಡು ಜುಟ್ಟು, ಅದು ಮೆಹಮೂದ್ ಮಾಡಿದಂಥ ಪಾತ್ರ ಸಂಗೀತ್ ಮೇಷ್ಟ್ರದು. ಆಮೇಲೆ ಶುಕ್ಲಾಂಬರದರಮ್ಮು ಟೋಟಲ್ ಆ್ಯಕ್ಷನ್ ಕಮರ್ಷಿಯಲ್ಲು. ಉಗ್ರ ನರಸಿಂಹ ಕಾಲ್ಗೆಲ್ಲ ಬೆಂಕಿ ಹಾಕ್ಕೊಂಡು, ಅವಾಗೆಲ್ಲ ಗ್ರಾಫಿಕ್ಸು ಬದನೇಕಾಯಿ ಏನೂ ಇರಲಿಲ್ಲ, ಕಾಲ್ಗೆ ರಬ್ಬರ್ ಸೊಲ್ಯೂಷನ್ ಹಾಕಿ ಇದು ಅಂಟಿಸೋದು, ಆಮೇಲೆ ಗೋಣಿ ಚೀಲ ತಂದು ಆರಿಸೋದು. ಆ ಥರ 3 ದಿನ ಕೊಚ್ಚೆಲ್ ಫೈಟು. ಅದು 6 ಡೇಸೋ 7 ಡೇಸೋ ಕೊಚ್ಚೆಲ್ಲಾಗಿ ಕೇಳೋಕ್ಕೆ ಚೆನ್ನಾಗಿರುತ್ತೆ. ನಾನು ಹೆಂಗೆ ಎಲಿವೇಟ್ ಮಾಡ್ತಾಯಿದ್ದಾರೆ ಅಂತ. ನೋಡ್ರೆ ಡಿಸೆಂಬರ್ ತಿಂಗಳು ಕೊಚ್ಚೆ ಎಲ್ಲ ಹಾಕ್ಕೊಂಡು ಬರ್ತೀನಿ, ಚಳಿ ನಡ್ಕ ಎಲ್ಲ ಗಂಟಾಗ್ಬಿಡುತ್ತೆ. ಇದು ಬೆಂಕಿ ಹತ್ರ ಕೂತ್ಕೊತೀನಿ, ಬೆಂಕಿ ಕಾಯಿಸೋಕ್ಕೆ ಬಂದು ಸಾರ್ ಕಂಟಿನ್ಯೂಟಿ ಹೊಡೆಯುತ್ತೆ ಅಂತ ಬೆನ್ನಿಗೆ ನೀರು ಇರ್ತಾರೆ. ಒದ್ದೆ ಮತ್ತೆ ಕೊಚ್ಚೆ ಯಾವ ಲೆವೆಲ್ಗೆ ಅನುಭವಿಸಿದ್ದೀನಿ. ಪಿಕ್ಚರ್ ಹೋಗಲಿಲ್ಲ ಹಣೆ ಬರೋಕ್ಕೆ. 7 ಗೆಟಪ್ ಅದರಲ್ಲಿ ನಂದು. ಬೋಡ ಗಿಡ. ನಮ್ಮಲ್ಲಿ ಬ್ರಾಹ್ಮಣರು ನಾವು, ನಮ್ಮಲ್ಲಿ ತಲೆ ಬೋಳ್ಸೋಂಗಿಲ್ಲ ತಂದೆ ಜೀವಂತವಾಗಿರೋವರೆಗೂ. ಸೊ ನಾನು ಸಾವಂದುರ್ಗಕ್ಕೆ ಹೋಗಿ ಇದು ಕಪ್ ಕಾಣಿಕೆ, ಇದು ತಪ್ಪು ಕಾಣಿಕೆ ಇದು ಮಾಡಿ ಬೇಡ್ಕೊಂಡು ನಮ್ಮ ಅಪ್ಪಂಗೆ ಆಯಿಸ್ಕೊಡಪ್ಪ, ನಾನು ಇದು ಕೂದಲು ತೆಗಿತಾ ಇದ್ದೀನಿ ಅಂತ. ಶೋಭರಾಜ್ ಬಂದು ಬೋಳಿಸ್ತಾನೆ ನಾನು. ಆ ಥರದ್ದೆಲ್ಲ ಸೀನ್ ಏನೇನೋ ಕಷ್ಟಪಟ್ಬಿಟ್ವಿ. ಆ ಪಿಕ್ಚರ್ ಹೋಗಲಿಲ್ಲ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.